ಮಾನವ ಹಕ್ಕುಗಳ ಮಿಷನ್ ಸಂಘಟನೆಯಿಂದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಎಚ್ಡಿ ಕೋಟೆಯ ಸರಗೂರು ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಮಾನವ ಹಕ್ಕುಗಳ ಮಿಷನ್ ಸಂಘಟನೆಯ ಸಂಸ್ಥಾಪಕರು, ರಾಷ್ಟ್ರೀಯ ಅಧ್ಯಕ್ಷರೂ ಆದಂತಹ ಅಹಮದ್ ಖಾನ್ ಅವರು ಮತ್ತು ರಾಜ್ಯಾಧ್ಯಕ್ಷರೂ ಆದ ಶಿವರುದ್ರಯ್ಯ ಅವರು ವಿಶೇಷ ಅತಿಥಿಗಳಾಗಿ ಆಗಮಿಸಿದರು ಮತ್ತು ಮಾಜಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಮತ್ತು ಗೌರವ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ನೂತನ ಆಯ್ಕೆ ಆದಂತಹ ಜಯರಾಮ್ ಎಚ್ಡಿ ಕೋಟೆ ತಾಲೂಕು ಅಧ್ಯಕ್ಷರು, ಚಿನ್ನಣ್ಣ ಪಿ ಸರಗೂರು ತಾಲೂಕು ಅಧ್ಯಕ್ಷರು, ರವೀಂದ್ರ ಎಂಪಿ ಮಾಜಿ ಎಚ್ಡಿ ಕೋಟೆ ತಾಲೂಕು ಅಧ್ಯಕ್ಷರು, ಶ್ರೀನಿವಾಸ್ ಮಾಜಿ ಸರಗೂರು ತಾಲೂಕು ಅಧ್ಯಕ್ಷರು, ಪ್ರಭಾಕರ್ ಸರಗೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ, ಸೋಮಶೇಖರ್ ಎಚ್ಡಿ ಕೋಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿ, ಮರಿಲಿಂಗಯ್ಯ ಸರಗೂರು ತಾಲೂಕು ಸಮಿತಿ ವೀಕ್ಷಕರು, ಚಲವರಾಜು ಎಚ್ಡಿ ಕೋಟೆ ತಾಲೂಕು ಸಮಿತಿ ವೀಕ್ಷಕರು, ಸ್ವಾಮಿ ಕೋಟೆ ಎಚ್ಡಿ ಕೋಟೆ ತಾಲೂಕು ಉಪಾಧ್ಯಕ್ಷರು, ಮಧುಸೂದನ್ ಎಚ್ಡಿ ಕೋಟೆ ತಾಲೂಕು ಉಪಾಧ್ಯಕ್ಷರು, ವೇಣುಗೋಪಾಲ್ ಎಚ್ಡಿ ಕೋಟೆ ತಾಲೂಕು ಉಪಾಧ್ಯಕ್ಷರು, ಶ್ರೀನಿವಾಸ್ ಎಚ್ಡಿ ಕೋಟೆ ತಾಲೂಕು ಉಪಾಧ್ಯಕ್ಷರು, ಗಣೇಶ್ ಸರಗೂರು ತಾಲೂಕು ಉಪಾಧ್ಯಕ್ಷರು, ಶಿವಣ್ಣ ಸರಗೂರು ತಾಲೂಕು ಉಪಾಧ್ಯಕ್ಷರು, ಸೋಮಣ್ಣ ಸರಗೂರು ತಾಲೂಕು ಉಪಾಧ್ಯಕ್ಷರು, ಶ್ರೀನಿವಾಸ್ ಸರಗೂರು ತಾಲೂಕು ಉಪಾಧ್ಯಕ್ಷರು, ನಾಗಣ್ಣ ಎಚ್ಡಿ ಕೋಟೆ ತಾಲೂಕು ಸಂಚಾಲಕರು, ಬ್ಯಾಟ್ರಾಯ್ ಸ್ವಾಮಿ ಎಚ್ಡಿ ಕೋಟೆ ತಾಲೂಕು ಸಂಚಾಲಕರು, ಕುಮಾರಸ್ವಾಮಿ ಎಂಬಿ ಎಚ್ಡಿ ಕೋಟೆ ತಾಲೂಕು ಸಂಚಾಲಕರು, ನಾಗರಾಜು ಸರಗೂರು ತಾಲೂಕು ಸಂಚಾಲಕರು, ಇಂದ್ರಕುಮಾರ್ ಸರಗೂರು ತಾಲೂಕು ಸಂಚಾಲಕರು, ಶಿವಣ್ಣ ಸರಗೂರು ತಾಲೂಕು ಸಂಚಾಲಕರು, ಕುಮಾರ್ ಎಚ್ಡಿ ಕೋಟೆ ತಾಲೂಕು ಕಾರ್ಯದರ್ಶಿ, ಶಿವನಂಜಯ್ಯ ಎಚ್ಡಿ ಕೋಟೆ ತಾಲೂಕು ಕಾರ್ಯದರ್ಶಿ, ನಾಗೇಶ್ ವಿಬಿ ಎಚ್ಡಿ ಕೋಟೆ ತಾಲೂಕು ಕಾರ್ಯದರ್ಶಿ, ಸೂರ್ಯಕುಮಾರ್ ಸರಗೂರು ತಾಲೂಕು ಕಾರ್ಯದರ್ಶಿ, ಶಿವರಾಜು ಸರಗೂರು ತಾಲೂಕು ಕಾರ್ಯದರ್ಶಿ, ವಿಷಕಂಠ ಸರಗೂರು ತಾಲೂಕು ಕಾರ್ಯದರ್ಶಿ, ವಿಶೇಷವಾಗಿ ರಾಷ್ಟ್ರೀಯ ಅಧ್ಯಕ್ಷರು ಅಹಮದ್ ಖಾನ್ ಮತ್ತು ರಾಜ್ಯಾಧ್ಯಕ್ಷರು ಶಿವರುದ್ರಯ್ಯ ಇವರುಗಳಿಗೆ ಶಾಲು ಹೊದಿಸಿ ಪೇಟ ಹಾಕುವುದರ ಮೂಲಕ ಸನ್ಮಾನ ಮಾಡಿ ಗೌರವ ನೀಡಿ ಅಭಿನಂದಿಸಲಾಯಿತು. ನಂತರ ಮಾನವ ಹಕ್ಕುಗಳ ಮಿಷನ್ ಸಂಘಟನೆಯ ಸಂಸ್ಥಾಪಕರು, ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀ ಅಹಮದ್ ಖಾನ್ ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಸಂಘಟನೆಯು ಬಲಿಷ್ಠವಾಗಿದ್ದು, ಸಂಘಟನೆಯ ಮೂಲ ಉದ್ದೇಶ ಬಡವರು ಹಾಗೂ ಶೋಷಿತರಿಗೆ ಆಗುತ್ತಿರುವ ಅನ್ಯಾಯ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಕಾನೂನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವವರ ವಿರುದ್ಧ ಧ್ವನಿ ಎತ್ತುವುದು, ಬಡವರಿಗೆ ನ್ಯಾಯ ಕೊಡಿಸುವುದು ಸಂಘಟನೆಯ ಉದ್ದೇಶವಾಗಿದೆ. ಮಾನವ ಹಕ್ಕು ಮಿಷನ್ ಸಂಘಟನೆಯ ಸಂಸ್ಥಾಪಕನಾಗಿ ಹಾಗೂ ರಾಷ್ಟ್ರೀಯ ಅಧ್ಯಕ್ಷನಾಗಿ ಸಂಘಟನೆಯಲ್ಲಿ ಇರುವ ಎಲ್ಲರಿಗೂ ಎಂತಹ ಸಂದರ್ಭ ಸಮಯದಲ್ಲೂ ಬೆಂಬಲ ಸೂಚಿಸುವುದಾಗಿ ತಿಳಿಸಿದರು. ಮಾನವ ಹಕ್ಕುಗಳ ಮಿಷನ್ ಸಂಘಟನೆಯ ಗುರುತಿನ ಚೀಟಿ ಕೊಡುವವರ ಮೂಲಕ ಸಂಘಟನೆಯಲ್ಲಿರುವ ಎಲ್ಲರನ್ನ ಗೌರವಿಸುವುದು. ಬ್ಯೂರೋ ರಿಪೋರ್ಟ್, ಹರೀಶ್ ಕೋಟೆ. ಯಾಕಂದ್ರೆ ಅಲ್ಲಿ ಪ್ರಗತಿಪರ ಸಂಘಟನೆ ಎಲ್ಲಾ ಸಂಘಟನೆಗಳು ಕೂಡ ಗಮನಿಸಿದ್ರು. ಎಲ್ಲ ಸಂಘಟನೆಯ ಸಂಚಾಲಕರಾಗಿ ಎಲ್ಲ ಬಂದು ಹ್ಯೂಮನ್ ರೈಟ್ಸ್ ಸಂಘಟನೆ ಅವರು ಯಾವ ಬಂದು ಮುಂದೆ ಹುಡುಕಿಲ್ಲ. ಯಾಕಂದ್ರೆ ನಮ್ಮ ಮಾತಾಡೋದು ಕೂಡ ಹ್ಯೂಮನ್ ರೈಟ್ಸ್ ಸಂಘಟನೆಗಳು ಪ್ರಚಾರ ಇಲ್ಲ. ಆ ಪ್ರಚಾರ ಆಗ್ಬೇಕು ಅಂತಂದ್ರೆ ನೀವು ಅವರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ಕೊಡಬೇಕು. ಪ್ರತಿಯೊಂದು ಸಮಾರಂಭಗಳಾಗಲಿ, ಸಂಘಟನೆಗಳಾಗಲಿ, ಹೋರಾಟಗಳಾಗಲಿ, ಜನಜಾಗೃತಿ ಕಾರ್ಯಕ್ರಮಗಳಾಗಲಿ ನೀವು ಸಂಪೂರ್ಣ ಹೋಗಿ ಮುಂದೆ ನಾವು ಇರ್ತೀನಿ ಅಂತ ಹೇಳಿದ್ರೆ ಈ ಪ್ರಚಾರ ಇನ್ನೂ ಪ್ರಚಾರ ಆಗ್ತದೆ ಅಂತ ನನ್ನ ಅನುಭವ. ಸರ್, ಜನತೆ ಅವ್ರು ಎಲ್ಲರಿಗೂ ಹೋಗ್ತಾರೆ ಅಂತ ನಾವು ಎಲ್ಲಿ ಇರ್ಬೇಕು, ಹೋಗ್ತಾರೆ ಇರ್ಬೇಕು, ಹೋಗಿ ಅಂತ ನಾವು ಹೇಳಲ್ಲ. ಎಚ್ಡಿ ಕೋಟೆ ತಾಲೂಕು ಅಧ್ಯಕ್ಷರಾದಂತಹ ಜಯರಾಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತಾರೆ. ಸರಗೂರು ತಾಲೂಕಿನ ಮಾಜಿ ಅಧ್ಯಕ್ಷರಾದಂತಹ ಶ್ರೀನಿವಾಸನವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಸ್ವಾಗತವನ್ನು ಕೊಡ್ತಾರೆ. ಎಚ್ಡಿ ಕೋಟೆ ತಾಲೂಕಿನ ಮಾಜಿ ಅಧ್ಯಕ್ಷರಾದಂತಹ ರವೀಂದ್ರವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಸ್ವಾಗತವನ್ನು ಕೊಡ್ತಾರೆ. ನಮ್ಮ ತಾಲೂಕಿನ ಮುಖಂಡರಾದಂತಹ ಸೋಮೇಶ್ವರವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಸರಗೂರು ತಾಲೂಕಿನ ನಮ್ಮ ಸಮಾಜದ ಅಧ್ಯಕ್ಷರಾದಂತಹ ಇಂಥ ರಾಜಾವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಸ್ವಾಗತವನ್ನು ಕೊಡ್ತಾರೆ. ನಮ್ಮ ಉಪನ್ಯಾಸಕರಾದಂತಹ ತುಮಕೂರಿಗೆ ನಾಗಣ್ಣವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ಹರೀಶ್ ರವರು, ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅದು ಕೋಟೆ ತಾಲೂಕಿನ ಮಾನವಗಳ ಮಿಷನ್ ಸಂಘಟನೆಯ ನೂತನ ಪದಾಧಿಕಾರಿಗಳ ಸಂಘಟನೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ
ನಮ್ಮ ಸಂಘಟನೆಯ ಕಾರ್ಯಕ್ರಮ ವಿಚಾರ ಕೊಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಅದನ್ನ ನಾವು ಕೂಡ ದಲಿತ ಸಂಘಟನೆ ಬಂದು ಬೆಳೆಸ್ಕೊಂಡು ಬಂದು ಮಾಡ್ತಾ ಇದ್ದೀವಿ. ಆದ್ರೆ ಇಲ್ಲಿ ಒಂದು ನಮ್ಗೆ ಎಲ್ಲ ಒಂದ್ ಕಡೆ ಈ ಸಂಘಟನೆ ಕಟ್ಟಾಕಿದೆ ಅಂತ ನನ್ನ ವೈಯಕ್ತಿಕವಾಗಿ ಎಲ್ಲ ಒಂದ್ ಕಡೆ ಲೆಟರ್ ಮುಖಾಂತರ ಉಪಸ್ಥಿತ ಮಾನವ ಹಕ್ಕುಗಳ ಮಿಷನ್ ಪದಗ್ರಹಣ ಕಾರ್ಯಕ್ರಮದಲ್ಲಿ ನನ್ನ ಜನ್ಮಭೂಮಿ ಪಾವನಭೂಮಿ ಈ ವೇದಿಕೆಯಲ್ಲಿ ಭೂಮಿ ತಾಯಿಯ ನೆಲೆಗೆ ಒಂದರಿಂದ ಸಲ್ಲಿಸಿದ ಮಿತ್ರರನ್ನ ಮೊದಲಿಗೆ ನಾನು ಗೌರವಿಸ್ತಾ ನಾನು ಭೂಮಿಗೆ ಬಂದು ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ಮಾನವ ಹಕ್ಕುಗಳ ಮಿಷನ್ನ ಫೌಂಡರ್ ಅಂಡ್ ಮಿಷನ್ ನಾನು ಎಷ್ಟಂತ ಡಾಕ್ಯುಮೆಂಟೇಶನ್ ಕೊಟ್ಟರೇನು ಇದೇನು ಇದ್ಯಾರು ಅಂತ ಕೇಳ್ತಾರೆ. ನನ್ಗೊಬ್ಬನಿಗೆ ಅಲ್ಲ, ನಾನು ಅಂದ್ರೆ ನಾನು ಇಡೀ ಫ್ಯಾಮಿಲಿ, ನಾನು ಟೋಟಲ್ ಹ್ಯೂಮನ್ ರೈಟ್ಸ್ ಮಿಷನ್ ಫ್ಯಾಮಿಲಿ ಏನಿದೆ ಅವ್ರಿಗೆಲ್ಲ ಒಂದು ಇದೇ ಪ್ರಶ್ನೆ ಬರ್ತಾ ಇದೆ. ಸೊ ಇಲ್ಲಿ ದುಬೈನಲ್ಲಿ ಒಂದು ಕೇಳಿದ್ವಿ. ಓಕೆ, ದುಬೈನಲ್ಲಿ ಕೇಳಿದ್ರು ಸರಿ. ಎಲ್ಲರಿಗೂ ನಮಸ್ಕಾರ. ಏನು ಈಗಾಗಲೇ ಎಚ್.ಡಿ.ಕೋಟೆ ಮತ್ತೆ ಸರಗೂರು ತಾಲೂಕಿನ ಸಂಘಟನೆಯ ವಿಚಾರವಾಗಿ ಈಗಾಗಲೇ ನಮ್ಮ ಸಮಸ್ಯೆಗಳೇನು ಮತ್ತೆ ಅಲ್ಲಿ ಮಹಾಸಭೆಯ ಅಧ್ಯಕ್ಷರಾದ ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರಾದ ಕುಮಾರಸ್ವಾಮಿ ನಾರಾಯಣ ಇದೆ ಹಾಗೂ ರಮಣ ಮಹೇಶ್ ಇದೆ, ಜಯರಾಮ್ ಇದೆ, ಶಿವನ ಇದೆ, ಎಲ್ಲ ಕಾರ್ಯಕರ್ತ ಬಂದಿದೆ. ಹಾಗಾಗಿ ನಾವು ಎಚ್.ಡಿ.ಕೋಟೆ ಹಾಗೂ ಸರಗೂರು ತಾಲೂಕಲ್ಲಿ ಕನಿಷ್ಠ ಒಂದು 100 ಕಾರ್ಯಕರ್ತರನ್ನ ಮಾಡ್ಕೊಂಡು ಇವತ್ತು ನೂತನ ಪದಾಧಿಕಾರಿಗಳಿದೆ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಗೆ ನಮ್ಮ ನೂತನವಾಗಿ ಆಯ್ಕೆ ಆಗಿರತಕ್ಕಂಥ ಶ್ರೀಧರ ಸಾಹೇಬರು ಹಾಗೂ ನ್ಯಾಷನಲ್ ಪ್ರೆಸಿಡೆಂಟ್ ಅಲ್ಲಿ ನಾವು ಕೇಳ್ಕೊಳ್ಳೋದಂದ್ರೆ ನಮ್ಮ ಎರಡೂ ತಾಲೂಕಲ್ಲಿ ಕಾರ್ಯಕರ್ತರು ಇನ್ನೂ ವ್ಯತ್ಯಾಸ ಆಗುತ್ತೆ. ಮಾನವ ಹಕ್ಕುಗಳ ಮಿಷನ್ ಸಂಘಟನೆಯ ಎರಡೂ ತಾಲೂಕಿನ ನೂತನ ಪದಾಧಿಕಾರಿಗಳ ಉಪಸ್ಥಿತರಿರ್ತಕ್ಕಂಥ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮತ್ತು ರಾಜ್ಯಾಧ್ಯಕ್ಷರಾದಂಥ ಸಂಘಟನೆಗಳು ಯಾವುದೇ ಸಂಘಟನೆ ಅದು ಸದಸ್ಯ ಆಫೀಸಲ್ಲಿ ರಿಜಿಸ್ಟರ್ ಆಗತ್ತೆ, ಅವರೇ ರಿಜಿಸ್ಟರ್ ಮಾಡ್ಕೊಂಡ್ರೇನೆ ಆಗತ್ತೆ, ಎಲ್ಲ ಹೇಳೋ ಮಾತು. ಸರ್ಕಾರ ತಿಂಗಳ ರಿಜಿಸ್ಟ್ರೇಷನ್ ಆಗಲ್ಲ. ಆರ್ಗನೈಸೇಷನ್ ಅಂತ ಬಂದಾಗ ನ್ಯಾಷನಲ್ ಲೆವೆಲ್ ಆರ್ಗನೈಸೇಷನ್ ಅಂತ ಬಂದಾಗ ಈ ಆರ್ಗನೈಸೇಷನ್ ರಿಜಿಸ್ಟ್ರೇಷನ್ ಎಲ್ಲಿ ಚೆಕ್ ಮಾಡಬೇಕು ಅಂದ್ರೆ ಅದು ನೀತಿ ಆಯೋಗದಲ್ಲಿ NGO ಪರ್ಸನ್ ಅಂತ ಒಂದು ಕಾಲಮ್ ಇದೆ. ಆ ಕಾಲಮ್ ಅಲ್ಲಿ ನಾವು ಹೇಗೆ ರಿಜಿಸ್ಟರ್ ಮಾಡಿದ್ವಿ, ಹೇಗೆ ಕೆಲಸ ಮಾಡ್ತೀವಿ, ಯಾವ ಸ್ಟೇಟ್ ಅಲ್ಲಿ ನಾವು ಆಕ್ಟಿವ್ ನಿಲ್ತೀವಿ, ನಮ್ಮ ಸಿದ್ಧಾಂತಗಳೇನು, ನಾವು ಕೆಲಸ ಮಾಡೋರಿ ಟೋಟಲ್ ಡೀಟೇಲ್ಸ್ ಅವ್ರು ಅಲ್ಲಿ ಬರ್ತದೆ. ಇದು ನಮಗೂ ಗೊತ್ತಿಲ್ಲ, ಗೌರ್ಮೆಂಟ್ ಅಫಿಷಿಯಲ್ಸ್ಗೂ ಗೊತ್ತಿಲ್ಲ, ಎಲ್ಲಿ ಚೆಕ್ ಮಾಡ್ಬೇಕು ಅಂತ. ಇವರು ಗೌರ್ಮೆಂಟ್ ಅಫಿಷಿಯಲ್, ಇವ್ರಿಗೆ ಗೌರ್ಮೆಂಟ್ ಸೈಟ್ಸ್ ಗೊತ್ತಿಲ್ಲ, ಚೆಕ್ ಮಾಡ್ಬೇಕು. ಎಲ್ಲಿದೆ ಪ್ರೂವ್ ಮಾಡಿ ಅಲ್ಲಿ ಮಾಡಿ. ನಾವಿರೋದು ಇಂಡಿಯಾನಲ್ಲಿ ಸರ್, ನಾವು ಇಲ್ಲಿ 18 ಡಾಕ್ಯುಮೆಂಟ್ಸ್ ಬೇಕಾದ್ರೆ ನಾವು ಸಿಟಿಜನ್ಸ್ ಅಲ್ಲ, ಸಿಟಿಜನ್ಶಿಪ್ ಪ್ರೂವ್ ಮಾಡ್ಕೊಳ್ತಾ ಇಲ್ಲ.